ಇನ್ನು ನೇಹಾ ಕೊಲೆ ಪ್ರಕರಣದ ಆರೋಪಿ ಫಯಾಜ್ ಆತನನ್ನ ಈ ಪ್ರಕರಣ ನಡೆದು ಅಂದ್ರೆ ಹತ್ಯೆ ನಡೆದು ಕೇವಲ 1 ಗಂಟೆಗಳ ಒಳಗಾಗಿ ಪೊಲೀಸರು ಬಂಧಿಸಿದ್ರು. ಹಾಗಾದ್ರೆ ಯಾವ ರೀತಿ ಇತ್ತು ಆತನನ್ನ ಬಂಧಿಸುವ ಪ್ರಕ್ರಿಯೆ, ಅದರ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದೆ. ನೇಹಾ ಕೊಲೆ ಆರೋಪಿ ಫಯಾಜ್ ಬಂಧನದ ಹಿಂದಿನ ರೋಚಕ ಕಥೆ ಇದು. ಕೇವಲ 1 ಗಂಟೆಯಲ್ಲಿ ಆರೋಪಿ ಫಯಾಜ್ನನ್ನ ಬಂಧಿಸಲಾಗಿತ್ತು. ಹಾಗಾದ್ರೆ ಯಾವ ರೀತಿ ಆ ಮಿಂಚಿನ ವೇಗದ ಕಾರ್ಯಾಚರಣೆಯನ್ನ ನಡೆಸಿದ್ರು ಹುಬ್ಬಳ್ಳಿ ಧಾರವಾಡ ಪೊಲೀಸರು, ಇದರ ಬಿಗ್ ಎಕ್ಸ್ಕ್ಲೂಸಿವ್ ವರದಿ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದಿಡ್ತಾ ಇದೆ. ನೇಹಾ ಕೊಲೆ ಮಾಡಿ ರಾಜಕಾಲುವೆಯಲ್ಲಿ ಅಡಗಿ ಕೂತಿದ್ದಂತೆ ಫಯಾಜ್ ಲಿಂಗರಾಜ್ ನಗರದ ರಾಜಕಾಲುವೆಯ ಬ್ರಿಡ್ಜ್ ಕೆಳಗೆ ಅವಿತು ಕುಳಿತಿದ್ದ. ಫಯಾಜ್ ಹೋದ ದಾರಿಯಲ್ಲೇ ಪೊಲೀಸರು ಆತನನ್ನ ಹಿಂಬಾಲಿಸಿಕೊಂಡು ಹೋಗಿದ್ದಾರೆ. ರಾಜಕಾಲುವೆ ಕೆಳಗಿದ್ದ ಫಯಾಜ್ನನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. 1 ಗಂಟೆಯಲ್ಲಿ ಆರೋಪಿಯನ್ನ ಸೆರೆ ಹಿಡಿದಿದ್ದಾರೆ. ಇದಕ್ಕೆ ಸಹಜವಾಗಿ ಆಯುಕ್ತರು ತಮ್ಮ ಸಿಬ್ಬಂದಿಯನ್ನ ಶ್ಲಾಘಿಸಿದ್ದಾರೆ, ಪ್ರಶಂಸಿಸಿದ್ದಾರೆ. ನೋಡಿ, ಕರ್ನಾಟಕದ ಪೊಲೀಸರು ಇಷ್ಟರ ಮಟ್ಟಿಗೆ ಸಶಕ್ತರಿದ್ದಾರೆ. ಎಂಥದ್ದೇ ಪ್ರಕರಣ ಆದರೂ ಕೂಡ ಫ್ರೀ ಹ್ಯಾಂಡ್ ಅನ್ನೋದನ್ನ ಕೊಟ್ಟರೆ, ಎಂಥದ್ದೇ ಬ್ರಿಲಿಯಂಟ್ ಇರೋ ಆರೋಪಿ ಆದರೂ ಕೂಡ, ಏನೇ ಮಾಸ್ಟರ್ ಮೈಂಡ್ ಮಾಡಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ಟರೂ ಕೂಡ ಅದನ್ನು ಬಂಧಿಸುವಲ್ಲಿ ಅಲ್ಟಿಮೇಟ್ಲಿ ಪೊಲೀಸರು ಯಶಸ್ವಿಯಾಗಿ ಆಗ್ತಾರೆ. ಬಟ್ ಕೆಲವೊಂದು ಬಾರಿ ರಾಜಕೀಯ ಒತ್ತಡವೋ ಅಥವಾ ಬೇರೆ ಯಾವ ರೀತಿಯ ಒತ್ತಡವೋ ಆರೋಪಿಗಳನ್ನು ಸೆರೆ ಹಿಡಿಯುವಲ್ಲಿ, ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಲ್ಲಿ ಪೊಲೀಸ್ ಇಲಾಖೆಗೆ ಬೇರೆ ಬೇರೆ ಆಯಾಮದ ಒತ್ತಡಗಳು ನಾವು ಹಿಂದೆ ಅನೇಕ ಪ್ರಕರಣಗಳಲ್ಲಿ ಗಮನಿಸಿದ್ವಿ. ಈ ಪ್ರಕರಣದಲ್ಲಿ, ನೇಹಾ ಕೊಲೆ ಪ್ರಕರಣದಲ್ಲಿ ಆಗಿಲ್ಲ ಅನ್ನೋದು ಶ್ಲಾಘನೆಯ ವಿಚಾರ. 1 ಗಂಟೆ ಅವಧಿಯಲ್ಲಿ ಆತನನ್ನು ಹಿಡಿದಿದ್ದಾರೆ. ಆ ಸಂದರ್ಭದ ದೃಶ್ಯವನ್ನ ಕೂಡ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಿದ್ದೀರಿ. ಫಯಾಜ್ ನೋಡಿ, ಈತನನ್ನೇ ಪೊಲೀಸರು ವಶಕ್ಕೆ ಪಡೆದಿರೋದು. ಆ ಕೊಲೆ ನಡೆದ ದಿನವೇ ಆತನನ್ನ ಪೊಲೀಸರು ಬಂಧಿಸಿದ ಸಂದರ್ಭದ ದೃಶ್ಯವನ್ನ ನೀವು ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಹುಬ್ಬಳ್ಳಿ ರಿಪೋರ್ಟರ್ ಆದಂತಹ ಪ್ರಕಾಶ್ ಹಿರೇಮಠ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ. ಪ್ರಕಾಶ್, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಆರೋಪಿಯನ್ನ ಕೊಲೆ ಮಾಡಿ 1 ಗಂಟೆಯಲ್ಲಿ ಹಿಡಿದಿರುವಂತದ್ದು ಕೂಡ ರೋಚಕ. ಇದು ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಲಭ್ಯವಾಗಿರುವಂತಹ ಮಾಹಿತಿ. ಸದ್ಯ ಏನು ಅಪ್ಡೇಟ್ಸ್ ಸಿಗ್ತಾ ಇದೆ, ಹೇಗೆ ಹಿಡಿದ್ರು, ಆತ ಎಲ್ಲಿ ಅಡ್ಗಿ ಕುಳಿತಿದ್ದ, ಹೇಗೆ ಗೊತ್ತಾಯಿತು ಪೊಲೀಸ್ನವರಿಗೆ ಅಂತ? ಎಸ್ ನಿಕೇಶ್, ಏನು ಅಂದರೆ ಮೊನ್ನೆಯಷ್ಟೇ ನೇಹಾಳ ಕೊಲೆ ಅಂದರೆ ಬರ್ಬರವಾಗಿ ಹತ್ಯೆ ಮಾಡಿದಂಥ ಫಯಾಜ್ನ ಕೇವಲ 1 ಗಂಟೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಸೆರೆ ಹಿಡಿದಿರ್ತಕ್ಕಂಥ ರೋಚಕತೆ ನಿಜಕ್ಕೂ ಪೊಲೀಸರ ಒಂದು ಚಾಕಚಕ್ಯತೆಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದರೆ ಪ್ರಮುಖವಾಗಿ ಫಯಾಜ್ ಏನು 4:30 5 ಗಂಟೆ ಒಳಗೆ, ಅಂದರೆ ಸಂಜೆ 4:30 5 ಗಂಟೆ ಒಂದು ಅಂತರದಲ್ಲಿ ಈ ಒಂದು ಬರ್ಬರವಾದಂಥ ಹತ್ಯೆಯನ್ನು ಮಾಡ್ತಾನೆ. ಅದು ಕಾಲೇಜ್ ಆವರಣದಲ್ಲೇ ಬರ್ಬರವಾದಂಥ ಹತ್ಯೆ ಮಾಡ್ತಾನೆ. ಹತ್ಯೆ ಮಾಡಿ ನಂತರ ಅಲ್ಲಿಂದ ಪರಾರಿ ಆಗ್ತಾನೆ. ಆ ಪರಾರಿಯಾದಂತಹ ಫಯಾಜ್ನನ್ನು ಸಾಕಷ್ಟು ಒಂದು ಚಾಕಚಕ್ಯತೆಯಿಂದ ಹುಬ್ಬಳ್ಳಿ ಧಾರವಾಡ ಪೊಲೀಸರು DCP ರವೀಶ್ ಅವರ ನೇತೃತ್ವದಲ್ಲಿ ಒಂದು ಏನು ತಂಡವನ್ನು ರಚನೆ ಮಾಡಿರುತ್ತೆ. ಈ ತಂಡ ಸಾಕಷ್ಟು ಒಂದು ಕಾರ್ಯಾಚರಣೆ ಮೂಲಕ ಕೇವಲ 1 ಗಂಟೆಯಲ್ಲಿ ಫಯಾಜ್ನನ್ನು ಸೆರೆ ಹಿಡುವಂತಲ್ಲಿ ನಿಟ್ಟಿನಲ್ಲಿ ಯಶಸ್ವಿ ಆಗ್ತಾರೆ. ಅದರಲ್ಲೂ ಪ್ರಮುಖವಾಗಿ ಕಾಲೇಜ್ ಆವರಣದಿಂದ ಏನು ಫಯಾಜ್ ಪರಾರಿ ಆಗ್ತಾನೆ, ಅಲ್ಲಿಂದ ಪರಾರಿಯಾಗಿ ಲಿಂಗರಾಜ್ ನಗರದ ರಾಜಕಾಲುವೆ ಏನಿರುತ್ತೆ, ಆ ರಾಜಕಾಲುವೆಯ ಬ್ರಿಡ್ಜ್ ಅಡಿಯಲ್ಲಿ ಕೆಳಗಡೆ ಅವಿತು ಕುಳಿತಿರ್ತಾನೆ. ಯಾರಿಗೂ ನಾನು ಸಿಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಅವಿತು ಕುಳಿತಿರ್ತಾನೆ. ಈ ಸಂದರ್ಭ ಆತನನ್ನು ಬೆನ್ನಟ್ಟಿ ಹೋಗಿರ್ತಕ್ಕಂಥ, ಅಂದರೆ ಆತ ಹೋಗಿರುವಂಥ ದಾರಿಯಲ್ಲೇ ಏನು ಹುಬ್ಬಳ್ಳಿ ಧಾರವಾಡ ಪೊಲೀಸರು 10 ಜನರ ತಂಡ ಏನು ಫಯಾಜ್ನನ್ನು ಹುಡ್ಕೊಂಡು ಹೋಗ್ತಾರೆ. ಕೆಲವೊಂದಿಷ್ಟು ಒಂದು ಅಂಶಗಳ ಒಂದು ಅವನ ಯಾವ ದಾರಿಯಲ್ಲಿ ಹೋಗಿದ್ದಾನೆ ಅಂತಕ್ಕಂಥ ಕೆಲವೊಂದು ಅಂಶಗಳನ್ನು ಗುರುತಿಸುವಂಥ ನಿಟ್ಟಿನಲ್ಲಿ ಆತನನ್ನು ಕೇವಲ 1 ಗಂಟೆಯಲ್ಲಿ ಸೆರೆ ಹಿಡುವಂಥ ನಿಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಈಗಾಗಲೇ ಯಶಸ್ವಿ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರಿಗೆ, ಅಂದರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆಯಿಂದ ಈ ತಂಡಕ್ಕೆ ಕಾಪ್ ಆಫ್ ದಿ ಮಂತ್ ಅಂತಕ್ಕಂಥ ಒಂದು ಅವಾರ್ಡ್ ಕೂಡ ಘೋಷಣೆಯನ್ನು ಮಾಡುವ ಮೂಲಕ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಿಂದ ಸಾಕಷ್ಟು ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇದೆ. ಫಯಾಜ್ನನ್ನು, ಅಂದರೆ ಬರ್ಬರವಾಗಿ ನೇಹಾಳನ್ನು ಹತ್ಯೆ ಮಾಡಿರ್ತಕ್ಕಂಥ ಫಯಾಜ್ನನ್ನು ಕೇವಲ 1 ಗಂಟೆಯಲ್ಲಿ ಸೆರೆ ಹಿಡಿಯುವ ಮೂಲಕ ಏನು ಆರೋಪಿಯನ್ನು ವಶಕ್ಕೆ ಪಡೆದಿರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡ ಪೊಲೀಸರ ಒಂದು ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ನಿಕೇಶ್, ಪ್ರಕಾಶ್,